ನಮ್ಮ ಈ ವ್ಲಾಗಿನ ಮೇಕಿಂಗ್ ವಿಡಿಯೋದ ಕೊನೆಯ ಹಂತ ಅಂತ ಹೇಳ್ಬೋದು ನಮಗೆ. बूंदे भी तू आए नहीं राज यहाँ ಮ್ಯಾಟ್ರಿಗೆ ಬಾರ. ನಾನ್ ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ಅಣ್ಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಷಯಪ್ಪ ಅಂತ ಹೇಳಿದರೆ, ನಾವು ಒಂದು ಬ್ಯೂಟಿಫುಲ್ ಆಗಿರೋ ವಾಲ್ ಪೇಂಟಿಂಗ್ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೇನೆ. ಎಲ್ಲಿ ಮಾಡಿದ್ದಂತ ಹೇಳಿದರೆ, BC ರೋಡಿನ ಬಂಟ್ವಾಳದಲ್ಲಿರುವಂತಹ ಲೊರೆಟೋ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ವಾಲ್ ಪೇಂಟಿಂಗ್. LKG UKG ಮಕ್ಕಳಿಗೆ ಅಂದರೆ CBSE ಸ್ಕೂಲಲ್ಲಿ LKG UKG ಮಕ್ಕಳಿಗೆ ರಿಲೇಟೆಡ್ ಹಾಗೆ ಅವರ LKG UKG ಮಕ್ಕಳ ಪ್ಲೇ ಗ್ರೌಂಡಲ್ಲಿ ಆಟದ ಜೊತೆ ಪಾಠನೂ ಕಲಿಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲಿಯ ಪ್ರಿನ್ಸಿಪಾಲ್ ನಮಗೆ ವರ್ಕ್ ಕೊಟ್ಟಿದ್ದರು. ಅವರು ಯಾವ ರೀತಿಯ ವರ್ಕ್ಗಳನ್ನೆಲ್ಲ ಕೊಟ್ಟಿದ್ರು ಅದನ್ನೆಲ್ಲ ನಾವು ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಆ ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಬೋದು. ವಿಡಿಯೋದಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಲಾಸ್ಟಲ್ಲಿ ಫೋಟೋ ಕೂಡ ಹಾಕ್ತೇನೆ ನಾನು. ಸೊ ಸಣ್ಣ ಮಕ್ಕಳಿಗೆ ಆಟದ ಜೊತೆ ಪಾಠವೂ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟನ್ನು ಮಾಡಿದ್ದೇವೆ. ಸೊ ಈ ಕಂಪ್ಲೀಟ್ ವಿಡಿಯೋನ ನೋಡಿ, ಯಾಕಂತ ಹೇಳಿದರೆ ನಿಮ್ಮ ಹತ್ತಿರದ ಶಾಲೆಗಳಲ್ಲಿ ಈ ಥರದ ಒಂದು ಪೇಂಟಿಂಗ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಲೊರೆಟೋ ಹೈಸ್ಕೂಲ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಸ್ಕೂಲ್ ಆಗಿರ್ಬೋದು. LKG UKGಯಿಂದ ಶುರುವಾಗಿ 10th ವರೆಗಿದೆ. ಒಂದು ಒಳ್ಳೆ ಫೆಸಿಲಿಟಿಯನ್ನು ಕೂಡ ಹೊಂದಿದೆ. ನಮಗೆ ಒಳ್ಳೆ ರೀತಿಯ ಫೆಸಿಲಿಟಿಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ. ಈ ಒಂದು ವಿಡಿಯೋನ ಯಾರು ಮಿಸ್ ಮಾಡಬೇಡಿ ಅಂತ ಕೇಳ್ತಾ, ಎಸ್ ಗೈಸ್ ಬನ್ನಿ ಶುರು ಮಾಡೋಣ. ಎಸ್ ಗೈಸ್, ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ, ಈ ಶಾಲೆಯ ಫುಲ್ ಹೆಸರು ಹಾಗೂ ಲೋಗೋನ ಬಿಡಿಸಿದ್ದೇವೆ. ಇವರಿಗೆ ಸ್ಟಾರ್ಟಿಂಗ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಇವರು ಯಾವುದೇ ರೀತಿಯ ಪ್ರೋಗ್ರಾಮ್ ಆದರೆ ಫೋಟೋ ಕಾರ್ನರ್ ಅಂತ ಹೇಳಿ ಈ ಶಾಲೆಯ ಹೆಸರು ಮತ್ತು ಇವರ ಲೋಗೋ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಮಾಡಿಸಿದ್ದಾರೆ. ಆ ನಂತರ ಇಲ್ಲಿ ಕೆಳಗೆ ನಿಮಗೆ ಇದರ CBSE ಕೋಡ್ ಇದೆ. ಸೊ ನಿಮಗೆ ಶಾಲೆಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ಈ ಕೋಡನ್ನು ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಹಾಕಿದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಈ ಕಡೆ ಬಂದರೆ ನಾವು ಒಂದು ಹಳೆಯ ಶೈಲಿಯ ಓಲೆಗರಿ ಶೈಲಿ, ಅಂದರೆ ಹಳೆಯ ಕಾಲದ ಒಂದು ಓಲೆಗರಿಯ ರೀತಿಯಲ್ಲಿ ನಾವು ಹಿಂದಿ ವರ್ಣಮಾಲೆಗಳನ್ನು ಬರೆದಿದ್ದೇವೆ. ಅದರ ಸುತ್ತ ಎನಿಮಲ್ಸ್, ಮಕ್ಕಳಿಗೆ ಖುಷಿ ಆಗಬೇಕು ಅನ್ನೋ ಕಾರಣದಿಂದಾಗಿ. ನೆಕ್ಸ್ಟ್ ಮೇಲ್ಗಡೆ ಬಂದರೆ ಇಲ್ಲಿ ರೈಂಬೋ ಅಂದರೆ 7 ಕಲರ್ಸಲ್ಲಿ ರೈಂಬೋ ಮಾಡಿದ್ದೇವೆ. ಸೊ ಅದು ಕೂಡ ಒಂದು ಬ್ಯೂಟಿಫುಲ್ ಆಗಿದೆ. ಆನಂತರ ಇಲ್ಲಿ ಮಕ್ಕಳು ಕಲರ್ಸ್ಗಳನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬೆಲೂನ್ಸಲ್ಲಿ ಕಲರ್ಗಳನ್ನು ಅಪ್ಲೈ ಮಾಡಿ ಅಲ್ಲಿ ಹೆಸರೆಲ್ಲ ಬರೆದು ಅದರಲ್ಲಿ ಮಕ್ಕಳು ಬಂದು ಅದನ್ನು ನೋಡಿ ಗುರುತಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಆರ್ಟ್ ಮಾಡಿದ್ದೇವೆ. ನೆಕ್ಸ್ಟ್ ಇಲ್ಲಿ ಒಂದು ಲೋಟಸ್ ಮಾಡಿದ್ದೇವೆ. ಲೋಟಸ್ ಯಾಕಂತ ಹೇಳಿದರೆ ನ್ಯಾಷನಲ್ ಫ್ಲವರ್ ಆಗಿರೋದ್ರಿಂದ ಇದು ನಮಗೆ ಕೊಟ್ಟಿದ್ದು ಈ ಥರ ಮಾಡಬೇಕಂತ ಹೇಳಿ ಅದನ್ನು ಮಾಡಿದ್ದೇವೆ. ಆಮೇಲೆ ಮಕ್ಕಳು ವಾರದಲ್ಲಿ ಎಷ್ಟು ದಿನಗಳಿದೆ ಅಂತ ಗುರುತಿಸಬೇಕು ಅನ್ನೋ ಕಾರಣದಿಂದಾಗಿ ಇದನ್ನು ಮಾಡಿದ್ದೇವೆ. ನೆಕ್ಸ್ಟ್ ಬಂದರೆ ನಾವು ವೈಲ್ಡ್ ಎನಿಮಲ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಸೊ ವೈಲ್ಡ್ ಎನಿಮಲಲ್ಲಿ ಸಿಂಹ, ಹುಲಿ, ನರಿ, ಜಿಂಕೆ, ಆಮೇಲೆ ಪಾಂಡ, ಆಮೇಲೆ ನವಿಲು ಯಾಕೆ ಮಾಡಿದ್ದಂತ ಹೇಳಿದರೆ ನ್ಯಾಷನಲ್ ಬರ್ಡ್ ಇದಾಗಿದೆ. ಸೊ ಆ ಕಡೆ ನ್ಯಾಷನಲ್ ಎನಿಮಲ್ ಯಾವುದಂತ ಕೇಳಿದರೆ ಹುಲಿಯನ್ನು ನೋಡ್ಬೋದು. ಸೊ ಅದನ್ನು ಕೂಡ ಮಾಡಿದ್ದೇವೆ. ಈ ವೈಲ್ಡ್ ಎನಿಮಲ್ ಅಂತ ಹೇಳೋ ಒಂದು ಫಾಂಟನ್ನು ನಾವು ಒಂದು ಹಾವಿನ ರೀತಿಯಲ್ಲಿ ಮಾಡಿದ್ದೇವೆ. ಸೊ ಇದು ಕೂಡ ಒಂದು ಅವರು ಕೊಟ್ಟಂತಹ ಅವರು ಯಾಕೆ ಯಾವ ಥರ ಮಾಡಬೇಕಂತ ಹೇಳಿದರೆ ಎಲ್ಲ ಆರ್ಟ್ಗಳನ್ನು ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದರು. ಸೊ ಅದಕ್ಕೆ ನಾವು ಮಾಡಿದ್ದೇವೆ. ಸೊ ಮೇಲ್ಗಡೆ ಬಂದರೆ ಅಲ್ಲೊಂದು ಸೂರ್ಯ ನೋಡ್ಬೋದು ನೀವು. ಇದು ಕೂಡ ನಮಗೆ ಕೊಟ್ಟಿದ್ರು, ಇದನ್ನೇ ಮಾಡಬೇಕು, ಸೂರ್ಯ ಮಾಡಬೇಕು. ಮಕ್ಕಳು ಆಟದ ಜೊತೆಗೆ ಆಟ ಆಡ್ತಾ ಈ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾ ಪಾಠನೂ ಕಲಿಬೇಕು ಅನ್ನೋ ಉದ್ದೇಶದಲ್ಲಿ ಈ ಥರದ್ದೊಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಈ ಕಡೆ ಬಂದರೆ ಡೊಮೆಸ್ಟಿಕ್ ಎನಿಮಲ್ ಅಂತ ಹೇಳಿ ನಮಗೆ ಸಿಗ್ತದೆ. ಡೊಮೆಸ್ಟಿಕ್ ಎನಿಮಲಲ್ಲಿ ನಾವು ದನ, ನಾಯಿ, ಬೆಕ್ಕು, ಆಮೇಲೆ ಬಾತುಕೋಳಿ, ಗಿಳಿ, ಕೋಳಿ ಇವುಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಕೂಡ ಒಂದು ಅವರು ಕೊಟ್ಟ ಕಾನ್ಸೆಪ್ಟ್. ಸೊ ಈ ಕಡೆ ಬಂದರೆ ನಮಗೆ ಒಂದು ಕನ್ನಡ ವರ್ಣಮಾಲೆಗಳ ಪಟ್ಟಿ ಸಿಗ್ತದೆ. ಇದೆಲ್ಲ ಮಕ್ಕಳಿಗೆ ಬೇಸಿಕ್ಕಾಗಿ ಬೇಕಾಗಿರುವಂತಹ ವಿಷಯಗಳು. ಕನ್ನಡ ವರ್ಣಮಾಲೆ, ಹಿಂದಿ ವರ್ಣಮಾಲೆ, ಇಂಗ್ಲೀಷ್ ವರ್ಣಮಾಲೆಗಳಾಗಿರ್ಬೋದು, ಇವುಗಳೆಲ್ಲವು. ಸೊ ಮೇಲ್ಗಡೆ ಬಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಮೂನ್ ಇದೆ. ಮೂನ್ ಕೂಡ ಮಾಡಿದ್ದೇವೆ. ಅಲ್ಲಿ ಸ್ಟಾರ್ಸ್ ಎಲ್ಲ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಬಂದರೆ ನಾವು ಮನುಷ್ಯನ ಹ್ಯೂಮನ್ ಬಾಡಿ ಪಾರ್ಟ್ಸ್, ಮಗುವಿನ ಬಾಡಿ ಪಾರ್ಟ್ ಅಂತ ಒಂದು ಯಾವುದು ಇರ್ತದೆ ನಮಗೆ. ಸೊ ಅದನ್ನು ಕೂಡ ಮಾಡಿದ್ದೇವೆ. ಮನುಷ್ಯನ ಚಿತ್ರ ಮಾಡಿದರೆ ಮಕ್ಕಳಿಗೆ ಅಷ್ಟು ಅರ್ಥ ಆಗಲ್ಲ. ಮಗುವಿನ ಚಿತ್ರವೇ ಮಾಡಿದರೆ ತುಂಬ ಬೇಗ ಅರ್ಥ ಆಗ್ತದೆ. ಸೊ ಆ ಇಂಟೆನ್ಷನಲ್ಲಿ
ಮಕ್ಕಳಿಗೆ ಬೇಕಾದ ರೀತಿ ಮಾಡಿದ್ದೇವೆ. ಸೊ ಮಕ್ಕಳಿಗೆ ಫ್ರೂಟ್ಸ್ ವೆಜಿಟೇಬಲ್ನ ಪರಿಚಯ ಸಿಗಬೇಕು, ಗುರುತು ಸಿಗಬೇಕು ಅನ್ನೋ ಕಾರಣದಲ್ಲಿ ಸೊ ಅದನ್ನು ಕೂಡ ಮಾಡಿದ್ದೇವೆ. ಈ ಕಡೆ ನೀವು ನೋಡ್ಬೋದು. ಸೊ ಈ ಕಡೆ ಬನ್ನಿ. ಈ ಕಡೆ ಬಂದರೆ ಮಕ್ಕಳು ಹೋಗೋ ಸ್ಟೆಪ್ಪಲ್ಲಿ ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದರೆ ಮಂತ್ಸ್ ಆಫ್ ದಿ ಇಯರ್ ಇದನ್ನು ಬರೆದಿದ್ದೇವೆ. ಸೊ ಮಕ್ಕಳು ಓಡಾಡುವಾಗ ಇದು ಪ್ರತಿದಿನ ಇವರಿಗೆ ನೆನಪಲ್ಲಿಗೆ ನೆನಪಿರಬೇಕು ಅನ್ನೋ ಕಾರಣದಲ್ಲಿ ಈ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಸೊ ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಏನಪ್ಪ ಅಂತೇಳಿ ಸ್ಟೆಪ್ಪಿನ ಹ್ಯಾಂಡಲ್ಲಿ ಟಾಮ್ ಆ್ಯಂಡ್ ಜೆರಿ, ಆಮೇಲೆ ಡೋರೆಮಾನ್, ಆಮೇಲೆ ಮಿಕ್ಕಿ ಮೌಸ್, ಆಮೇಲೆ ಛೋಟಾ ಭೀಮ್ ಇದೆಲ್ಲ ಮಾಡಿದ್ದೇವೆ. ಸೊ ಯಾಕಂತ ಹೇಳಿದರೆ ಮಕ್ಕಳು ಕಾರ್ಟೂನ್ಗಳನ್ನು ತುಂಬ ಇಷ್ಟಪಡ್ತಾರೆ. ಸೊ ಆ ಕಾರಣದಿಂದಾಗಿ. ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ನಾವು ಮಾಡಿರೋ ವಾಟರ್ ಫಾಲ್ಸ್. ಇದಂತೂ ತುಂಬ ಜನರಿಗೆ ತುಂಬಾ ಇಷ್ಟ ಆಗಿದೆ. ಇಲ್ಲಿರುವಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿಗಳೇ ಆಗಿರ್ಬೋದು, ಟೀಚರ್ಸ್ನವ್ರಿಗೆ ತುಂಬ ಇಷ್ಟ ಆಗಿದೆ. ಸೊ ಈ ಖಾಲಿ ಜಾಗವನ್ನು ಏನಾದರೂ ಯೂಸ್ ಮಾಡಿ ಅಂತ ಹೇಳಿದರು. ಸೊ ನಾವು ವಾಟರ್ ಫಾಲ್ಸ್ ಮಾಡಿದ್ದೇವೆ. ಸೊ ಅವರಿಗಂತೂ ಇಲ್ಲಿ ತುಂಬಾ ಇಷ್ಟ ಆಗಿದೆ. ನೀವು ನೋಡ್ಬೋದು ಎಷ್ಟೊಂದು ಡೀಟೇಲಾಗಿ ವರ್ಕ್ ಮಾಡಿದ್ದೇವೆ, ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಆ ನಂತರ ವೆರಾಂಡದಲ್ಲಿ ನೀವು ನೋಡ್ಬೋದು ನಂಬರ್ಸ್ ಟ್ರೈನ್ ಅಂತ ಮಾಡಿದ್ದೇವೆ. ಯಾಕಂತ ಹೇಳಿದರೆ 1 to 10 ನಂಬರ್ಸ್ಗಳನ್ನು ಟ್ರೈನ್ ಮುಖಾಂತರ ನಾವು ತೋರಿಸಿದ್ದೇವೆ. ಇದು ಅವ್ರು ಐಡಿಯಾಸ್ ಕೊಟ್ಟಿದ್ದರು ನಮಗೆ. ಸೊ ಈ ಥರ ನಮಗೆ ಬರಬೇಕಂತ ಹೇಳಿ ಅಲ್ಲಿ ನಾವು ಮಾಡಿ ಮುಗಿಸಿದ್ದೇವೆ. ಮಕ್ಕಳಿಗೆ ಆಟ ಆಡುವಾಗ ಇದು ನೋಡುವಾಗ ನೆನಪಾಗಬೇಕು, ಎಲ್ಲವೂ ನೆನಪಾಗಬೇಕು ಅನ್ನೋ ಕಾರಣದಿಂದಾಗಿ ಮತ್ತೆ ಮುಂದುವರೆದ್ರೆ ನಾವು A to Z ಟ್ರೈನ್ ಮಾಡಿದ್ದೇವೆ. ಈ ವಿಷಯವನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಹೇಳಲೇಬೇಕು, ಇದರಲ್ಲಿ ಎಷ್ಟು ಕಲೀಲಿಕ್ಕೆ ಸಿಗ್ತದೆ ಅಂತ. ಸೊ ಬನ್ನಿ ನಾನು ಹೇಳ್ತೇನೆ. ಹೇಗಪ್ಪ ಅಂದರೆ ಸಣ್ಣ ಏನು ಇದೆ, ದೊಡ್ಡ ಏನಿದೆ, A ಫಾರ್ ಆ್ಯಪಲ್ ಇದೆ. ಇದರಲ್ಲಿ ಸಣ್ಣ ಏನು ಕಲಿಬೋದು, ದೊಡ್ಡ ಏನು, ಸ್ಮಾಲ್ ಲೆಟ್ರ್ ಏನು ಕಲಿಬೋದು, ಬಿಗ್ ಲೆಟ್ರ್ ಏನು ಕಲಿಬೋದು, ಅದರ ಜೊತೆ ಆ್ಯಪಲ್ ಅನ್ನೋದನ್ನು ಕಲಿಬೋದು. ಆ್ಯಪಲ್ ಯಾವ ಕಲರಲ್ಲಿದೆ ಅದನ್ನು ಕಲಿಬೋದು. ಆ ಥರ ತುಂಬ ವಿಷಯಗಳು ಇದರಲ್ಲಿ ಬರ್ತದೆ. ಸೊ ಇದು ನಮಗೆ ಇದರ ಐಡಿಯಾಸ್ ಕೊಟ್ಟಿದ್ದು ನಮಗೆ ಇಲ್ಲಿಯ ಪ್ರಿನ್ಸಿಪಲ್ ನಮಗೆ ಇದರ ಐಡಿಯಾ ಕೊಟ್ಟಿದ್ದು. ಸೊ ಇದಂತೂ ನಮಗೆ ತುಂಬ ಮಕ್ಕಳಿಗೆ ಕಲಿಯಬೇಕಾದಂತಹ ತುಂಬ ವಿಷಯಗಳಲ್ಲಿ ಸಿಗ್ತದೆ. ಸೊ ಆ ನಂತರ ಹೇಳಬೇಕಂತ ಹೇಳಿದರೆ ಕೆಲವೊಂದು ಕೀಟಗಳ ಬಗ್ಗೆ ಡ್ರಾಯಿಂಗ್ ಮಾಡಲಿಕ್ಕೆ ಹೇಳಿದರು. ಮಕ್ಕಳಿಗೆ ಕೀಟಗಳ ಬಗ್ಗೆ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೊಂದು 4-5 ಕೀಟಗಳನ್ನು ಇಲ್ಲಿ ಮಾಡಿದ್ದೇವೆ. ಸೊ ನೋಡ್ಬೋದು ಇಲ್ಲಿ. ಜೊತೆ ಇಲ್ಲಿ ವರ್ಕ್ ಮಾಡಿದಂತಹ ಒಬ್ಬ ನನ್ನ ಗೆಳೆಯನಾದಂಥ ಮಿಥುನ್ ಆಚಾರ್ಯ ಅವರು ಮಾತಾಡಲಿಕ್ಕಿದ್ದಾರೆ. ಎಸ್ ಮಿಥುನ್, ಈಗ ನಿಮ್ಮ ಮಾತು. ಸೊ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತ ನಿಮ್ಮಲ್ಲಿ ಹೇಳೋದಂದರೆ, ನನಗೆ ಇಲ್ಲಿ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಾವು ಇಲ್ಲಿ 9 ದಿವಸ ತುಂಬ ಎಂಜಾಯ್ ಮಾಡಿ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ನೈಟ್ ಕೂಡ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಡ್ರಾಯಿಂಗ್ ಆದಷ್ಟು ನಮ್ಮಿಂದ ಆದಷ್ಟು ನಮ್ಮ ಒಂದು ಬೆಸ್ಟ್ ಪ್ರಯತ್ನವನ್ನು ಮಾಡಿ ಒಂದು ಒಳ್ಳೆ ಔಟ್ಪುಟ್ ಬರಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೇವೆ. ಅದು ಅವರಿಗೂ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೇನೆ. ಹಾಗೆ ನಮ್ಮ ಫ್ರೆಂಡ್ಸ್ ಅಲ್ಲಿಗಿದ್ದಾರೆ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ದರಿಂದ ಒಂದು ಒಳ್ಳೆಯ ಔಟ್ಪುಟ್ ಬರಲಿಕ್ಕೆ ಸಾಧ್ಯವಾಯಿತು. ಇದು ಕೇವಲ ನಾನಾಗಲಿ ರಕ್ಷಿತ್ ಆಗಲಿ ಇಬ್ಬರ ಕೆಲಸ ಮಾತ್ರ ಅಲ್ಲ. ನನ್ನ ಫ್ರೆಂಡ್ ಗುರುಪ್ರಸಾದ್ ಹಾಗೂ ಭುವನ್, ನಾವು 4 ಜನ ಸೇರಿ ನಮ್ಮ ಒಂದು ಬೆಸ್ಟ್ ಪ್ರಯತ್ನವನ್ನು ಕೊಟ್ಟು ಒಂದು ಒಳ್ಳೆಯ ರೀತಿಯ ವರ್ಕ್ ಮಾಡಲಿಕ್ಕೆ ನಾವು ಟ್ರೈ ಮಾಡಿದ್ದೇವೆ. ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಪ್ಲೀಸ್ ಹೇಳಿ ಅಷ್ಟೇ. ಎಸ್ ಗಾಯ್ಸ್, ಈ ರೀತಿಯಲ್ಲಿ ನಾವು ಮಾಡಿದ ಆರ್ಟ್ ವರ್ಕ್ಗಳನ್ನು ನೀವು ನೋಡಿರ್ಬೋದು. ಸೊ ಇದರ ಫೋಟೋಸ್ ಬೇಕಾದರೆ ಫೋಟೋಸನ್ನು ಕೂಡ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಇರುತ್ತೆ, ಯೂಟ್ಯೂಬ್ ಪೇಜಲ್ಲೂ ಫೋಟೋನ ಅಪ್ಲೋಡ್ ಮಾಡಿಡ್ತೇನೆ. ಸೊ ಮತ್ತೆ ಯಾಕೆ ತಡ ಮಾಡಬೇಡಿ, ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬೇರೆ ಶಾಲೆಗಳಲ್ಲೂ ಈ ಥರದ ಒಂದು ಆರ್ಟ್ ವರ್ಕ್ ಬೇಕಂತ ಹೇಳಿದರೆ ನಮಗೆ ಕಾಂಟ್ಯಾಕ್ಟು ಮಾಡ್ಬೋದು, ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರ ಈ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಕಲಿಸುವಲ್ಲಿ ಈ ಥರದ ಒಂದು ಯೋಜನೆಗಳು ತುಂಬಾ ಉಪಯುಕ್ತವಾಗುತ್ತೆ ಅಂತ ನಾನು ಕೇಳಿಕೊಳ್ತೇನೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ನಮಗೆ ಏನಾದರೂ ಇದರಿಂದ ಹೆಲ್ಪ್ ಆಗುತ್ತೆ. ಎಸ್, ಥ್ಯಾಂಕ್ ಯು, ಬಾಯ್. ಸೊ ಗೈಸ್, ಈ ವರ್ಕ್ಗಳೆಲ್ಲ ನಮಗೆ ಹೇಗೆ ಸಿಕ್ಕಿದಂತ ಹೇಳಿದರೆ, ಅದೇ ಶಾಲೆಯಲ್ಲಿ ಅಂದರೆ ಲೊರೆಟೋ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರಾಗಿ ಕೆಲಸ ಮಾಡ್ತಿರುವಂತಹ ದಿಪಿನ್ ಪೂಜಾರಿ ಇವರಿಂದ ನಮಗೆ ಸಿಕ್ಕಿದ್ದು. ಇವರು ಈಗ ಡ್ರಾಯಿಂಗ್ ಸರ್ ಆಗಿದ್ದಾರೆ. ಆದರೆ ನಮ್ಮ ಕಾಲೇಜಿನಲ್ಲಿ ಇವರ ಡ್ರಾಯಿಂಗ್ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದು. ಸೊ ನನ್ನ ಸೀನಿಯರ್ ಅವರು, ನಾವು ಫಸ್ಟ್ ಇಯರ್ ಜಾಯ್ನ್ ಆದಾಗ ಅವರು ಫೈನಲ್ ಇಯರಲ್ಲಿದ್ದರು. ಸೊ ಅವರು ಈಗ ಅಲ್ಲಿ ಸರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ಸ್ಪೆಷಲಿ ಮೆನ್ಷನ್ ಮಾಡಲೇಬೇಕಾಯಿತು. ವಿಡಿಯೋ ಮಧ್ಯದಲ್ಲಿ ಎಲ್ಲೂ ಮೆನ್ಷನ್ ಮಾಡಲಿಕ್ಕೆ ಆಗಲಿಲ್ಲ, ವರ್ಕ್ ಬಗ್ಗೆ ಹೇಳ್ತಾ ಇರುವಾಗ ಮೆನ್ಷನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಹಾಕ್ತೆ. ಎಸ್ ಗಾಯ್ಸ್, ಬಾಯ್.